ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂಥ ಕಾರಣಕ್ಕೆ ಒಂದಷ್ಟು ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿನ್ನೆ ನೊಣವಿನಕೆರೆ ಮಠಕ್ಕೆ ಹೋಗಿ ಅಜ್ಜಯ್ಯನವರ ಸನ್ನಿಧಿಗೆ ಹೋಗಿ ಅಲ್ಲಿ ಅವರು ನಂಬಿರ್ತಕ್ಕಂಥ ದೈವಕ್ಕೆ ಶರಣಾಗಿ ಇದೆಲ್ಲವೂ ನೀನು ಕೊಟ್ಟಂಥ ಭಿಕ್ಷೆನಪ್ಪ ಅಥವಾ ನೀನು ಕೊಟ್ಟಂಥ ಸೇವೆನಪ್ಪ, ನೀನು ಕೊಟ್ಟಂಥ ವರನಪ್ಪ, ಈ ರೀತಿ ಪ್ರೀತಿಯನ್ನು ಭಕ್ತಿಯನ್ನು ಅಲ್ಲಿ ತೋಡಿಕೊಂಡ್ರು. ತದನಂತರ ಇವತ್ತು ಅವರ ಹುಟ್ಟೂರು ಹಾಗೇನೆ ಅವರ ಸ್ವಕ್ಷೇತ್ರ ಕನಕಪುರ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಪಂಚಾಯಿತಿಗಳಿಗೆ, ಒಂದಷ್ಟು ಆ ಸರ್ಕಲ್ಗಳಿಗೆ ತೆರಳಿ ಅಲ್ಲಿನ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ನನ್ನ ಹೆಚ್ಚು ಕಡಿಮೆ 8 ಬಾರಿ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿರೋದ್ರಿಂದ ಇಲ್ಲಿನ ಜನ ನನ್ನ ವಿಧಾನಸೌಧದ ಮೆಟ್ಲತ್ತೋಕ್ಕೆ ಕಾರಣರಾದರು. ಇವತ್ತು ಮುಖ್ಯಮಂತ್ರಿ ಆಗಿದ್ದೀನಿ ಅಂತಂದರೆ ಇಲ್ಲಿನ ಜನ ನನಗೆ ಹಾಕಿರ್ತಕ್ಕಂಥ ಮತ, ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ, ನನಗೆ ತೋರಿರ್ತಕ್ಕಂಥ ಆ ಗೌರವ, ಸೊ ಅದೆಲ್ಲವೂ ಕೂಡ ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ನನ್ನ ಉಸಿರು ಈ ಜನ ಅನ್ನುವಂಥದ್ದನ್ನು ಇವತ್ತು ಆ ಕೃತಜ್ಞತಾ ಸಮಾವೇಶ ಆ ರ್ಯಾಲಿಯಲ್ಲಿ ತೋಡ್ಕೊಂಡ್ರು. ಜೊತೆಗೆ ತಾಯಿಯನ್ನು ಕೂಡ ಇವತ್ತು ಭೇಟಿಯಾಗಿ ಗೌರಮ್ಮ ಗೌರವವಮ್ಮ ಅಂತಲೂ ಕೂಡ ಒಂದು ಕ್ಯಾಪ್ಷನ್ ಹಾಕಿ ಈ ಎಲ್ಲ ಗೆಲುವುಗಳು, ಈ ಎಲ್ಲ ನಾನು ಏನೇನು ಪಡ್ಕೊಂಡಿದ್ದೀನಿ ಅದೆಲ್ಲವೂ ಕೂಡ ನನ್ನ ತಾಯಿಯಿಂದ ಅನ್ನುವಂಥದ್ದನ್ನು ಕೂಡ ಆಭಾರಿಯಾಗಿ ಹೇಳ್ಕೊಂಡ್ರು ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ. ಸೊ ಇದು ನಿನ್ನೆ ಹಾಗೇನೆ ಇಂದು ನಡೆದಂತಹ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳು ಕೈಗೊಂಡಂತಹ ಕಾರ್ಯಗಳು. ಸೊ ಕಳೆದ 3-4 ದಿನಗಳಿಂದ ಏನೇನೆಲ್ಲ ಆಯಿತು ಅನ್ನೋಂಥದ್ದು ನಿಮಗೆ ಗೊತ್ತು. ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಚರ್ಚೆಗೆ ಕಾರಣವಾಗಿತ್ತು. ಬಹುಶಃ ಆ ವಿಡಿಯೋವನ್ನು ನೀವು ನೋಡಿರ್ತೀರಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಸಿದ್ದರಾಮಯ್ಯನವರು ಹಾಗೇನೆ DK ಶಿವಕುಮಾರ್ ಅವರು ಮುಖಾಮುಖಿಯಾಗಿ ಕಾಣಿಸ್ಕೊಳ್ತಾರೆ ಒಂದು ವಿಡಿಯೋದಲ್ಲಿ. ಆ ವಿಡಿಯೋದಲ್ಲಿ ಮುಖಾಮುಖಿಯಾಗಿ ಕಾಣಿಸ್ಕೊಂಡಂಥ ಆ ವಿಡಿಯೋದಲ್ಲಿ ಮುಖಾಮುಖಿಯಾಗಿ ಹೋಗ್ತಿರ್ತಕ್ಕಂಥ ಆ ದೃಶ್ಯದಲ್ಲಿ ಇವರು ಅವ್ರನ್ನ ಮಾತಾಡ್ಸಲ್ಲ, ಅವರು ಇವ್ರನ್ನ ಮಾತಾಡ್ಸಲ್ಲ. ಹಾಗೇನೆ ಸಿದ್ದರಾಮಯ್ಯನವರ ಹಿಂದೆ ಮುಂದೆ ಜನ ಯಾರೂ ಇಲ್ಲ, ಅಧಿಕಾರ ಕಳ್ಕೊಂಡ ನಂತರ ಒಬ್ಬಂಟಿ ಆಗೋದ್ರು ಸಿದ್ದರಾಮಯ್ಯ ಅನ್ನೋ ರೀತಿ ವ್ಯಾಖ್ಯಾನಗಳನ್ನು ಕೊಟ್ಟು ಒಂದಷ್ಟು ಕಡೆ ಆ ವಿಡಿಯೋ ವೈರಲ್ ಆಗಿತ್ತು. ಸೊ ಅದು ಅಸಲಿಯತ್ತೇನೋ ರಿಯಾಲಿಟಿಯನ್ನು ಎಲ್ಲವನ್ನೂ ಕೂಡ ವಿವರವಾಗಿ ನೋಡೋಣ. ಅದಕ್ಕೂ ಮೊದಲೇ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬುಧವಾರ 4:15 DK ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು, ಪದಗ್ರಹಣವನ್ನು ಸ್ವೀಕರಿಸಿದ್ರು. ಇವ್ರ ಜೊತೆಗೆ 13 ಜನ ಶಾಸಕರು ಸಚಿವರಾದರು, ಅಂದರೆ ಪ್ರಮಾಣ ವಚನವನ್ನು ಕೂಡ ಅವರು ಸ್ವೀಕರಿಸಿದ್ರು. ಯಾರ್ಯಾರು ಸಂಭವನೀಯ ಅಂತಿತ್ತಲ್ಲ ಅಂಥವರಿಗೆ ಅವಕಾಶಗಳು ಸಿಕ್ತು. ಅದರಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಂಪುಟದಲ್ಲಿ ಹೊಸ ಅವಕಾಶ, ಹಾಗೆಯೇ ಶರಣ ಪ್ರಕಾಶ್ ಪಾಟೀಲ್ ಇವರನ್ನ ಬಿಟ್ಟರೆ ಇನ್ನು ಉಳಿದಂಥವರೆಲ್ಲರೂ ಕೂಡ ಈ ಹಿಂದೆ ಸಚಿವ ಸಂಪುಟದಲ್ಲಿ, ಅಂದರೆ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿದ್ದಂಥ ಸಚಿವ ಸಂಪುಟದಲ್ಲಿ ಇದ್ದಂಥವ್ರೆ. ಇನ್ನು 2ನೇ ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋಂಥದ್ದೇ ತೀವ್ರ ಕುತೂಹಲ. ಸೊ ಅವತ್ತು ನಾನು ಹೇಳಿದೆ ವಿಡಿಯೋದಲ್ಲಿ, DK ಶಿವಕುಮಾರ್ ಅವರಿಗೆ ಇಂದಿನಿಂದ ತುಂಬ ಒಳ್ಳೆಯದೇ ಆಗೋಗುತ್ತೆ ಅನ್ನೋಂಥದ್ದೇನಿಲ್ಲ. ಯಾಕಂತಂದರೆ ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಸಚಿವ ಸಂಪುಟದಲ್ಲಿ 34 ಜನ ಸಚಿವರನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಕೆಲವರಿಗೆ ಗೊಂದಲ ಆಗ್ಬೋದು, ಕೆಲವರಿಗೆ ಮುನಿಸಾಗ್ಬೋದು, ಇರಿಸು ಮುರಿಸಾಗ್ಬೋದು. ಅದೆಲ್ಲವನ್ನು ಕೂಡ ಯಾವ ರೀತಿ ಶಮನ ಮಾಡ್ತಾರೆ ಅಂತ ಹೇಳಿ ನಾನು ಆ ವಿಡಿಯೋನ ಮುಗಿಸಿದ್ದೆ. ಸೊ ಅದಾದ ನಂತರ ಗುರುವಾರ ಸಾಯಂಕಾಲ ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂಥ ಒಂದು ಪಟ್ಟಿ ಸಿದ್ಧವಾಗುತ್ತೆ. ಅದು ಅಫಿಷಿಯಲ್ ಆಗಿ ಶುಕ್ರವಾರ ಅನೌನ್ಸ್ ಆಗುತ್ತೆ. ಸೊ ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡಿದಂತಹ ಖಾತೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ BTM ಲೇಔಟ್ ಕ್ಷೇತ್ರದ ಶಾಸಕರಾದಂಥ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಂಥ ಸಚಿವ ಸ್ಥಾನದ ಖಾತೆ ಏನಿತ್ತು, ಅಂದರೆ ಜಲಸಂಪನ್ಮೂಲ, ನನಗದು ಇಷ್ಟ ಇಲ್ಲ, ನನ್ನ ಆತ್ಮಸಾಕ್ಷಿಗೆ ನಾನು ವಿರುದ್ಧವಾಗಿ ನಡೆಯಲ್ಲ, ನಾನು ಸಚಿವ ಸಂಪುಟಕ್ಕೆ ಸೇರ್ಕೊಳ್ಳೋದಕ್ಕಿಂತ ಮೊದಲೇ ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಕೊಡ್ತೀವಿ ನಿಮಗೆ ಅಂತ ಹೇಳಿದರು. ಸೊ ಒತ್ತಿ ಹೇಳಿದರು. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇದನ್ನು ಕೊಟ್ಟರು. ಸೊ ಹಾಗಾಗಿ ನನಗಿಷ್ಟ ಇಲ್ಲ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಯಾವ ಕಾರಣಕ್ಕೂ ಕೆಲಸ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣದಿಂದ ಇಮಿಡಿಯೇಟ್ ಆಗಿ ರಾಜೀನಾಮೆಯನ್ನು ಘೋಷಣೆ ಮಾಡಿಬಿಡ್ತಾರೆ. ಸೊ ಕೇಳ್ಬೇಕಾ, ಇನ್ನು DK ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡು ಇನ್ನು 24 ಗಂಟೆನೂ ಹೋಗಿಲ್ಲ, 48 ಗಂಟೆನೂ ಹೋಗಿಲ್ಲ, ಅಷ್ಟರಲ್ಲಿ ಆಲ್ರೆಡಿ ಮೊದಲ ವಿಕೆಟ್ ಪತನ ಅನ್ನುವಂಥ ಒಂದು ಸುದ್ದಿ ವೈರಲ್ ಆಯಿತು. ಇನ್ನು ಅವರ ಪಕ್ಕದಲ್ಲೇ KH ಮುನಿಯಪ್ಪ ಅವರು ಕೂಡ ಒಂದು ಸಚಿವ ಸಂಪುಟದಲ್ಲಿದ್ದಾರೆ. ಈ ಹಿಂದೆ ಆಹಾರ ಖಾತೆ ಇತ್ತು ಅವರಿಗೆ, ಪ್ರೆಸೆಂಟಿಗೆ ಅವರಿಗೆ ಖಾತೆ ಬದಲಾಗಿದೆ. ಸೊ ಅವ್ರದ್ದೇನು ಅಂತಂದರೆ, ಪಕ್ಷ ಅನ್ನುವಂಥದ್ದು ತಾಯಿ ಇದ್ದಂಗೆ ಎಲ್ರೂ ಒಂದೇ ಮಕ್ಕಳು ಥರ ನೋಡಬೇಕು ಅನ್ನುವಂಥ ಅವ್ರದ್ದೊಂದು ಮಾತಿತ್ತಲ್ಲ, ಅದು ಕೂಡ ಎಲ್ಲೋ ಒಂದು ಕಡೆ ಸೆಕೆಂಡ್ ವಿಕೆಟ್ ಪತನ ಆಗಬಹುದು ಅನ್ನುವಂಥದ್ದು ಒಂದಿತ್ತು. ಸೊ ಅದೇ ಸಂದರ್ಭದಲ್ಲಿ ಏನಾಗೋಯ್ತು, ಶುಕ್ರವಾರ ರಾಜ್ಯಸಭೆಗೆ ಯಾರ್ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು AICCಯ ರಾಷ್ಟ್ರಾಧ್ಯಕ್ಷರು. ಸೊ ಅವರು ಈ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಹಾಗೆಯೇ AICCಯ ಒಂದಷ್ಟು ಮುಖಂಡರು ಬೆಂಗಳೂರಿಗೆ ಬಂದಿರ್ತಾರೆ.
ಸೊ ಅದೆಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಪುಷ್ಟಿಯನ್ನು ಕೊಡ್ತು ಅಂತ ಹೇಳ್ಬೋದು. ಯಾಕೆಂತಂದ್ರೆ ಒಬ್ಬರೇ ಹೋಗಿ ಕನ್ವಿನ್ಸ್ ಮಾಡುವಂಥದ್ದು ತುಂಬಾ ಕಷ್ಟ ಆಗಿರುತ್ತೆ. ಅದೇ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಬಂದ್ರು ಅಂತಂದಾಗ ಸಹಜವಾಗಿ ಕನ್ವಿನ್ಸ್ ಆಗ್ಲೇಬೇಕಾಗುತ್ತೆ ಇಲ್ಲಿನವರು. ಸೊ ಅದೇ ರೀತಿ ಈ ರಾಹುಲ್ ಗಾಂಧಿ ಅವರು ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು, ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ಅಂತಾನೂ ಕೂಡ ಹೇಳಿದ್ರು ಅನ್ನೋದು ಕೂಡ ಸುದ್ದಿ ನೀವು ಗಮನಿಸಿದ್ರಿ. ಬಟ್ ಡಿ ಕೆ ಶಿವಕುಮಾರ್ ಅವರು ಇವರು ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿದ್ರು ಫೈನಲ್ ಆಗಿ ನಾನು ಯಾವ ಕಾರಣಕ್ಕೂ ರಾಜೀನಾಮೆನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನೀನು ನನ್ನ ಜೊತೆ ಇರಬೇಕು, 2 ವರ್ಷ ನಾವು ಈ ಸರ್ಕಾರನ ನಡೆಸಬೇಕು, ಅದಾದ್ಮೇಲೆ ಮುಂದಿನದು ಅಂತ ಹೇಳಿದ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವ್ರು ಕೊಟ್ಟಂತ ಹೇಳಿಕೆ ಏನು ಅಂತಂದ್ರೆ, ಈಗ ರಾಜೀನಾಮೆನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದೇನಾಗುತ್ತೆ, ಅಂಗೀಕರಿಸ್ತಿಲ್ಲ ಅಂತಂದ್ರೆ ರಿಜೆಕ್ಟ್ ಆಗುತ್ತೆ ಅದು. ಸೊ ಹಂಗಾಗಿ ನಾನು ಮುಂದುವರಿತೀನಿ, ನೋಡೋಣ ಅಂತ ಹೇಳಿದ್ದಾರೆ. ಸೊ ಇನ್ಯಾವುದೇ ರೀತಿಯ ಬಂಡಾಯ ಅಥವಾ ಆಂತರಿಕ ಕಲಹ ಈ ಕ್ಷಣದವರೆಗೆ ಹೊರ ಬಿದ್ದಿಲ್ಲ. ಇನ್ನು ಬಹುಶಃ ಹೊರ ಬಿದ್ದರೆ ಯಾವ ರೀತಿ ಬೀಳುತ್ತೆ ಅಂತಂದ್ರೆ, 2ನೇ ಲಿಸ್ಟ್ ಅನೌನ್ಸ್ ಆಗುತ್ತಲ್ಲ ಸಚಿವರದು, ಈಗ 13+1 ಇನ್ನು ನನ್ನ ಪ್ರಕಾರ ಇನ್ನೊಂದು 20 ಜನರನ್ನ 2ನೇ ಲಿಸ್ಟ್ನಲ್ಲಿ ಆಯ್ಕೆ ಮಾಡಬಹುದು. ಅದರಲ್ಲಿ ಹೊಸಬ್ರು ಇರ್ತಾರ ಅಥವಾ ಹಳುಬ್ರು ಇರ್ತಾರ, ಸೀನಿಯಾರಿಟಿ ಮೇಲೆ ನೋಡ್ತಾರ, ಅಥವಾ ದಲಿತ, ಒಕ್ಕಲಿಗ, ವೀರಶೈವ, ಕುರುಬ, ಈ ರೀತಿ ಎಡಗೈ, ಅಲ್ಪಸಂಖ್ಯಾತ ಈ ಕೋಟಾದಡಿಗಳಲ್ಲಿ ಮತ್ತೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಯಾಕಂತಂದ್ರೆ ಈಗ ಆಯ್ಕೆ ಮಾಡಿರುವಂಥ ಪ್ರಕ್ರಿಯೆಯಲ್ಲಿ ಎಲ್ಲಾ ಜನಾಂಗದವರನ್ನು ತೆಗೆದುಕೊಂಡು ಯಾವ ಕಾರಣಕ್ಕೂ ಕೂಡ ಅಲ್ಲಿನ ಜನಾಂಗದವರು, ಆ ಜನರು, ಆ ಮತದಾರರು ರೊಚ್ಚಿಗೇಳಬಾರ್ದು ಅಥವಾ ಆವೇಶವನ್ನ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರನ್ನೂ ಕೂಡ ಸಮಾನವಾಗಿ ತೆಗೆದುಕೊಂಡು ಮೊದಲ ಲಿಸ್ಟ್ ಅನ್ನು ಸಿದ್ಧಪಡಿಸಿ ಅದನ್ನು ಅನೌನ್ಸ್ ಮಾಡಿದ್ರು. ಅದೇ ರೀತಿ ಪದಗ್ರಹಣವನ್ನು ಕೂಡ ಸ್ವೀಕರಿಸಿದ್ರು ಆ ಸಂಪುಟದಲ್ಲಿ ಆ ನಾಯಕರು. ಸೊ ಇನ್ನು ಉಳಿದಿರ್ತಕ್ಕಂಥ 20 ಜನರಲ್ಲಿ ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸೀಟ್ಗಳನ್ನು ಕೊಡಲಾಗುತ್ತೆ, ಅಂದ್ರೆ ಸಚಿವ ಖಾತೆಗಳನ್ನು ಕೊಡಲಾಗುತ್ತೆ, ಅದರಲ್ಲಿ ಯಾವ್ಯಾವ ಖಾತೆಗಳನ್ನ ಯಾರ್ಯಾರಿಗೆ ಕೊಡಲಾಗುತ್ತೆ, ಅದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದು ನನ್ನ ಪ್ರಕಾರ ಬಹುಶಃ ಇನ್ನೊಂದು ವಾರದಿಂದ ಅಥವಾ ಇನ್ನೊಂದು 10 ದಿನದೊಳಗಡೆ ಈ ಒಂದು ಪ್ರಕ್ರಿಯೆ ಮುಗಿಯಬಹುದು. ಸೊ ಅದು ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ಗೆ ಕಾರಣವಾಗಿರ್ತಕ್ಕಂಥ ದಿನ. ಸೊ ಅವತ್ತೇನಾದ್ರೂ ಮತ್ತೆ ಬಂಡಾಯ ಆಗುತ್ತಾ? ಇನ್ನು ಬಂಡಾಯ ಯಾವ ರೀತಿ ಆಗ್ಬೋದು ಅಂತಂದ್ರೆ, ಅವ್ರು ಕೊಟ್ಟವ್ರು ಬಿಡಿ, ಹೆಂಗೋ ಕೊಟ್ಟಿದೀವಪ್ಪ, ಉಳಿದವ್ರನ್ನೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನೀನು ಕೊಟ್ಟಿದ್ದೀವಿ ಖುಷಿ ಪಡೋ ಅಂತ ಹೇಳ್ಬೋದು. ಆದ್ರೆ ಸಿಗದೇ ಇಲ್ಲದೆ ಇರ್ತಾರಲ್ಲ, ನನಗೆ ಹೋದ್ ಸಲ ಸಿಕ್ಕಿತ್ತು, ಈ ಸಲ ಕೈ ತಪ್ಪೋಯ್ತು, ಅಥವಾ ನಾನು ಒಂದು 5-6 ಸಲ ಗೆದ್ದಿದ್ದೀನಿ, ನನಗೆ ಅವಕಾಶನೇ ಸಿಕ್ತಿಲ್ಲ, ಈ ರೀತಿ ಬಂಡಾಯ ಇರುತ್ತಲ್ಲ, ಅವ್ರನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅನ್ನೋದೇ ತೀವ್ರ ಕುತೂಹಲವನ್ನ ಹುಟ್ಟಾಕಿರ್ತಕ್ಕಂಥದ್ದು. ಅದನ್ನ ವೇಟ್ ಮಾಡಿ ನೋಡೋಣ. ಇನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಸ್ವಕ್ಷೇತ್ರಕ್ಕೆ ತಿಳಿದ್ರು. ನಾನು ಆಲ್ರೆಡಿ ಹೇಳಿದಾಗೆ ಅಲ್ಲಿನ ಮತದಾರರಿಗೆ, ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು, ಅರ್ಪಿಸಿದ್ರು. ಸೊ ಒಂದು ವಿಡಿಯೋ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಸಿದ್ದರಾಮಯ್ಯನವರ ಆ ಒಂದು ವಿಡಿಯೋ ತುಂಬಾ ವೈರಲ್ ಆಯಿತು. ಅದಕ್ಕೊಂದಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳನ್ನು ಕೊಟ್ಟು ಪ್ಯಾಥೋ ಸಾಂಗ್ಗಳನ್ನು ಹಾಕಿ ಒಂದಷ್ಟು ಜನ ಅಭಿಮಾನಿಗಳು ಒಂಥರ ತುಂಬಾ ದುಃಖವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಯ್ಯೋ ನಮ್ಮ ಬಾಸ್ ಹಿಂಗಿದ್ರು, ನಮ್ಮ ಟಗರು ಹಿಂಗಿತ್ತು, ಹಿಂಗಾಗ್ಬಿಡ್ತಲ್ಲ ನೋಡು, ಜನ ಹಿಂಗೆ ಅಧಿಕಾರ ಇದ್ರೆ ಹಿಂದೆ ಮುಂದೆ ಎಲ್ಲ ಓಡಾಡ್ತಿರ್ತಾರೆ, ಅಣ್ಣ ಬಾಸು ಗುರು ಸಾಲ ಮಾಡ್ಕೊಂಡು, ಬಟ್ ಯಾರು ಇಲ್ಲ ಅಂತಂದ್ರೆ ಹಿಂಗಾಗುತ್ತಲ್ಲ ಅನ್ನುವಂಥದ್ದನ್ನ ಆ ವಿಡಿಯೋ ಜನರಿಗೆ ಕೇಂದ್ರೀಕೃತವಾಗಿ ತೋರಿಸ್ತಿತ್ತು. ನೋಡ್ರಪ್ಪ ನಾನು ಹಿಂಗಿದ್ದೀನಿ ಅನ್ನೋ ಥರ. ಬಟ್ ಅದು ಆಕ್ಚುಲಿ ಬೇರೆನೇ ಕಾರಣ ಇತ್ತು. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಶುಕ್ರವಾರ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರವನ್ನು ಸಲ್ಲಿಸುವಂಥ ದಿನ ಆಗಿತ್ತು. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ರು, AICCಯ ಒಂದಷ್ಟು ನಾಯಕರು, ಸುರ್ಜೇವಾಲಾ ಅವರಾಗಿರ್ಬೋದು, ಈ ರೀತಿಯ ಒಂದಷ್ಟು ಗಣ್ಯರು ಬಂದಿದ್ರು. ಆ ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ, ಈ RO ಅಂತ ಹೇಳ್ತೀವಲ್ಲ, ರಿಟರ್ನಿಂಗ್ ಆಫೀಸರ್ ಅಂತ, ಅಂದ್ರೆ ಚುನಾವಣಾ ಅಧಿಕಾರಿ, ಆ ಚುನಾವಣಾ ಅಧಿಕಾರಿಯ ಆಫೀಸ್ಗೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಮುಖಾಮುಖಿ ಆಗಿದ್ದು ನೀವು ಗಮನಿಸಬಹುದು. ಡಿ ಕೆ ಶಿವಕುಮಾರ್ ಅವರು ಈ ಬದಿಯಿಂದ ಹೋಗ್ತಿದ್ದಾರೆ, ಅಂದ್ರೆ RO ಆಫೀಸಿಂದ ಹೋಗ್ತಿದ್ದಾರೆ. ಆ ಭಾಗದಿಂದ RO ಆಫೀಸ್ ಕಡೆಗೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಸೊ ಅಲ್ಲೊಂದು ಬ್ಯಾರಿಕೇಡ್ ಇದೆ, ಸಿದ್ದರಾಮಯ್ಯನವರು ಬರುವಂತ ಸಂದರ್ಭದಲ್ಲಿ ಒಂದು ಬ್ಯಾರಿಕೇಡ್ ಇದೆ, ಅಲ್ಲೊಂದಷ್ಟು ಜನ ಪೊಲೀಸರು ನಿಂತಿದ್ದಾರೆ, ಒಂದಷ್ಟು ಜನ ಅಲ್ಲಿ ವೇಟ್ ಮಾಡ್ತಾ ನಿಂತಿದ್ದಾರೆ. ಸೊ ಆ ಬ್ಯಾರಿಕೇಡ್ ಅನ್ನ ತೆಗೆದ ತಕ್ಷಣ ಸಿದ್ದರಾಮಯ್ಯನವರು ಮುಂದೆ ಬರ್ತಾರೆ. ಮುಂದೆ ಬಂದ ತಕ್ಷಣ ನೀವು ನೋಡ್ಬೋದು, ಅಲ್ಲಿ ರಿಟರ್ನಿಂಗ್ ಆಫೀಸರ್ದು ಬೋರ್ಡ್ ಕಾಣ್ತಾ ಇದೆ. ಆ ಕಚೇರಿ ಒಳಗಡೆ ಸಿದ್ದರಾಮಯ್ಯನವರು ಹೋಗಿದ್ದು. ಆ ಕಾರಣದಿಂದ ಸಿದ್ದರಾಮಯ್ಯನವರ ಹಿಂದೆ ಮುಂದೆ ಜನ ಬರಲಿಲ್ಲ. ಕಾರಣ ಏನು ಅಂತಂದ್ರೆ, ನಾಮಪತ್ರ ಸಲ್ಲಿಸುವಂತಹ ವೇಳೆ ಚುನಾವಣಾ ಅಧಿಕಾರಿಗಳ ಕೊಠಡಿಗೆ 3+1 ಅಂದ್ರೆ ಯಾರೋ ಒಬ್ಬ ಅಭ್ಯರ್ಥಿ ಇರ್ತಾನೆ ನಾಮಪತ್ರ ಸಲ್ಲಿಸುವಂಥವ್ರು, ಅವ್ರ ಜೊತೆಗೆ ಅವರ ಆತ್ಮೀಯರಾಗಿರ್ಬೋದು ಅಥವಾ ಅವರ ಪಕ್ಷದವರಾಗಿರ್ಬೋದು ಅಥವಾ ಅವರ ಕುಟುಂಬಸ್ಥರಾಗಿರ್ಬೋದು ಒಂದು 3 ಜನ ತೆರಳಬಹುದು. 3ರಿಂದ 4 ಜನ ಮ್ಯಾಕ್ಸಿಮಮ್ ಅಂತಂದ್ರೆ. ಸೊ ಆ ಚುನಾವಣಾ ನಾಮಪತ್ರವನ್ನು ಸಲ್ಲಿಸುವಂತ ವೇಳೆಯಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಕೊಡುವಂತ ಸಂದರ್ಭದಲ್ಲಿ ಆ ನಾಮಪತ್ರದ ಇರ್ತದಲ್ಲ, ಅದನ್ನ ಇಟ್ಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಒಂದಾಗಿದ್ದೀವಿ, ನಾವು ಒಗ್ಗಟ್ಟಿನಲ್ಲಿ ಸಾಕ್ತಾ ಇದ್ದೀವಿ ಅನ್ನೋದನ್ನ ತೋರಿಸೋದಿಕ್ಕೆ ಅಥವಾ ಶಕ್ತಿ ಪ್ರದರ್ಶನ ಆಗಿರುತ್ತೆ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಅಥವಾ ನನ್ನ ಜೊತೆಗೆ ಇವರೆಲ್ಲರೂ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ಅಭ್ಯರ್ಥಿಗೆ ಅಷ್ಟೇ. ಸೊ ಆ ಕಾರಣದಿಂದ ಅತಿ ಹೆಚ್ಚು ಜನರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಆ ಕಾರಣದಿಂದ ಸಿದ್ದರಾಮಯ್ಯನವರು ಒಬ್ಬರೇ ಬಂದ್ರು. ಇಲ್ಲ ಅಂದಿದ್ರೆ ಬಹುಶಃ ಸಿದ್ದರಾಮಯ್ಯನವ್ರ ಜೊತೆಗೆ 16 ಜನ ಬರ್ತಿದ್ರೇನೋ, ಅವಕಾಶ ಇದ್ದಿದ್ರೆ. ಸೊ ನಮ್ಮ ವ್ಯವಸ್ಥೆಯಲ್ಲಿ ಚುನಾವಣಾಧಿಕಾರಿಗಳ ಕಚೇರಿಗೆ ಕೊಠಡಿಗೆ ಹೋಗುವಂಥ ಸಂದರ್ಭದಲ್ಲಿ 3+1 ಅವಕಾಶ ಇರೋದ್ರಿಂದ ಸಿದ್ದರಾಮಯ್ಯನವರು ಏಕಾಂಗಿಯಾಗಿ ಹೋಗಿದ್ದಷ್ಟೇ. ಇನ್ನು ಡಿ ಕೆ ಶಿವಕುಮಾರ್ ಅವರು ಈ ಕಡೆಯಿಂದ ಹೋದ್ರು, ಸಿದ್ದರಾಮಯ್ಯನವರು ಆ ಕಡೆಯಿಂದ ಬಂದ್ರು. ಸೊ ಅಲ್ಲಿ ಚರ್ಚೆಗೆ ಕಾರಣವಾಗಿದೆ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಒಬ್ಬರೇ ಹೋಗ್ಬಿಟ್ಟಿರಿ ಏನೋ ಆಗ್ತಿಲ್ಲ. ಅಲ್ಲಿ ಆಪೋಸಿಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಬಂದಾಗ ಏನಾಗೋಯ್ತು ನೋಡು, ಇವರಿಬ್ರು ಮಧ್ಯೆ
ಇವರು ಮೀಡಿಯಾಗಳ ಮುಂದೆ ನಾವು ಚೆನ್ನಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಬೋದು. ಬಟ್ ಈ ವಿಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮಾತಾಡಿಸ್ತಿಲ್ಲ, ಸಿದ್ದರಾಮಯ್ಯನವರು ಕೂಡ ಅವ್ರ ಕಡೆಗೆ ಮಾತಾಡಿಸ್ತಿಲ್ಲ. ಇವರಿಬ್ರು ಮಧ್ಯೆ ಜಗಳ ಇರೋವಂಥದ್ದು ಕನ್ಫರ್ಮ್ ಕಣಪ್ಪೋ ಇದು. ನಾವು ಮಾತ್ರ ಮಾಧ್ಯಮಗಳನ್ನ ನೋಡಿದಾಗ ಇವರಿಬ್ರು ಪ್ರೆಸ್ ಮೀಟ್ ಮಾಡ್ಕೊಂಡು ಅಥವಾ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಅನ್ಕೊಂಡು ಒಗ್ಗಟ್ಟಿನ ಮಂತ್ರಗಳನ್ನ ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಾಕೊಳ್ತಾರೆ. ಈ ರೀತಿ ಚರ್ಚೆಗೆ ಕಾರಣ ಆಯಿತು. ಅದಕ್ಕೆ ನನಗಂತೂ ಸ್ಪಷ್ಟವಾಗಿ ಉತ್ತರ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಕನಿಷ್ಠ ಪಕ್ಷ ಅಲ್ಲಿ ಒಂದು ಕೈ ಸನ್ನೆನೋ ಅಥವಾ ಒಂದು ಕಣ್ ಸನ್ನೆನೋ ಏನೋ ಒಂದು ಮಾಡಿದ್ರೆ ಆ ಕಡೆಯಿಂದ ವಾಪಸ್ ಪ್ರತಿಕ್ರಿಯೆ ನಮಗೆ ಸಿಗ್ತೈತೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಬ್ಯಾಕ್ ಸೈಡ್ ಅಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಶಾರ್ಟ್ಸ್ ಅದು. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಮುಂಭಾಗದ ವಿಜುವಲ್ ಸಿಕ್ಕಿಲ್ಲ ಅಲ್ಲಿ ಎಲ್ಲೂ ಕೂಡ. ಸೊ ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಅವರು ಸನ್ನೆ ಮಾಡಿದ್ರು ಅಥವಾ ಏನ್ ಹೇಳಿದ್ರು ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಮಾತ್ರ ಹೆಂಗ್ ಬಂದ್ರು ಸ್ಟಿಲ್ ಹಂಗೆ ಬಂದ್ರು. ಸೊ ಹಾಗಾಗಿ ಇವರಿಬ್ರು ಮಧ್ಯೆ ಅಂತ ಸಂಬಂಧ ಗಟ್ಟಿಯಾಗಿಲ್ವಾ, ಚೆನ್ನಾಗಿಲ್ವಾ, ಏನಾದರೂ ಬಿರುಕು ಇದೆಯಾ, ಈ ರೀತಿ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹುಟ್ಕೊಂಡಿತ್ತು. ಸೊ ಆಕ್ಚುಲಿ ನಿಮಗೆ ಒಂದು ರೀಸನ್ ಕನ್ಫರ್ಮ್ ಆಯಿತು, ಸಿದ್ದರಾಮಯ್ಯನವರು ಹಿಂದೆ ಮುಂದೆ ಆಳು ಕಾಳುಗಳು ಅಥವಾ ಜನ ಅಥವಾ ಬೆಂಬಲಿಗರು ಯಾರೂ ಇಲ್ಲ ಅನ್ನೋಂಥದ್ದು ಕಾರಣ ಏನು ಅಂತಂದ್ರೆ ಚುನಾವಣಾ ಅಧಿಕಾರಿಗಳ ಕೊಠಡಿಗೆ ಹೋಗಿದ್ರಿಂದ ಅಲ್ಲಿ ಅತಿ ಹೆಚ್ಚು ಜನರನ್ನ ಗಲಭೆ ಮಾಡ್ಕೊಂಡು ಗುಂಪು ಕಟ್ಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಅದನ್ನು ಹೊರತುಪಡಿಸಿದ್ರೆ ಇವರಿಬ್ರು ಮಧ್ಯೆ ಏನಾಯ್ತು ಅನ್ನೋಂಥದ್ದು ನಿಜಕ್ಕೂ ನಿಮ್ಮ ಹಾಗೆ ನನಗೂ ಕೂಡ ಗೊತ್ತಿಲ್ಲ. ಸೊ ವೇಟ್ ಮಾಡಿ ನೋಡ್ಬೇಕು. ಅದಾದ ನಂತರ ಇನ್ನು ಯಾವಾಗ ಈ ರಾಜೀನಾಮೆ ಚಟುವಟಿಕೆಗಳು ಖಾತೆ ಶುರುವಾಯಿತು ಅವಾಗ ಎಲ್ಲರೂ ಕೂಡ ಅನ್ಕೊಂಡಿದ್ದೇನೆ ಅಂತಂದ್ರೆ ಸಿದ್ದರಾಮಯ್ಯನವರು ಅಸಲಿ ಆಟ ಈಗ ಆಡ್ತಿದ್ದಾರೆ ಅಂತ. ಗೊತ್ತಿಲ್ಲ, ರಾಮಲಿಂಗಾರೆಡ್ಡಿ ಅವರು ಸಿದ್ದರಾಮಯ್ಯನವರಿಂದ ಪ್ರೇರಿತರಾದ್ರ ಅಥವಾ ಸ್ವಯಂ ಪ್ರೇರಿತರಾಗಿ ನನಗೆ ಮಾತು ಕೊಟ್ಟಂಗೆ ಅವ್ರು ನಡ್ಕೊಂಡಿಲ್ಲ ಅಂತ ರೊಚ್ಚಿಗೆದ್ದು ರಾಜೀನಾಮೆ ಕೊಡೋದಕ್ಕೆ ಹೋದ್ರ ಗೊತ್ತಿಲ್ಲ. ಈಗ ತಣ್ಣಗಾಗಿದ್ದಾರೆ, ಹೌದು ನಾನು ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಸೊ ಆಗ ಕಾದ್ ನೋಡ್ಬೇಕು ಎಲ್ಲಿ ತನಕ ಮುಂದುವರಿತಾರೆ, ಮತ್ತೆ ಏನಾದರೂ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರ, ಅಸಮಾಧಾನ ಏನಾದರೂ ಸ್ಫೋಟ ಆಗುತ್ತಾ, ವೆಯ್ಟ್ ಮಾಡಿ ನೋಡ್ಬೇಕು. ಇದು ಇವತ್ತಿನ ದಿನದ ಅಂತ್ಯಕ್ಕೆ 3 ದಿನಗಳಿಂದ ನಡೆದಂತಹ ರಾಜಕೀಯದ ಬೆಳವಣಿಗೆ. ನಾಳೆ ಏನಾಗುತ್ತೆ ಅನ್ನೋಂಥದ್ದು ತೀವ್ರ ಕುತೂಹಲ. ಇನ್ನು ಈ ಒಂದು ಸರ್ಕಾರ ಅಂತಿಮವಾಗಿ ಮುಗಿಸೋದಕ್ಕೆ ಇರ್ತಕ್ಕಂಥದ್ದು ಸಮಯ 1 ವರ್ಷ 10 ತಿಂಗಳು ಮ್ಯಾಕ್ಸಿಮಮ್. ಅದಾದ ನಂತರ ಇನ್ನೊಂದು 2 ತಿಂಗಳುಗಳ ಅವಕಾಶದಲ್ಲಿ ಏನಾಗುತ್ತೆ ಅಂದರೆ ಚುನಾವಣಾ ಪ್ರಚಾರ ಅಥವಾ ನೀತಿ ಸಂಹಿತೆ ಜಾರಿ ಆಗೋದ್ರಿಂದ ಸರ್ಕಾರ ಇನ್ನೇನನ್ನು ಮಾಡೋದಕ್ಕಾಗಲ್ಲ. ಮ್ಯಾಕ್ಸಿಮಮ್ ಇನ್ನೊಂದು 1.25 ವರ್ಷ ಆಡಳಿತ ಇದೆ. ಅಷ್ಟರಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋಂಥದ್ದೇ ತೀವ್ರ ಕುತೂಹಲ. ಸೊ ಇದಿಷ್ಟು ನಿನ್ನೆ ಮೊನ್ನೆ ಆಗಿನ ಇವತ್ತಿನ ಅಪ್ಡೇಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.